ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನೋಡ್ರಿ ಸಂಡೇ ಇದ್ರಿ. ಇವತ್ತು ಈಗ ನಾನು ಜಸ್ಟ್ ಸ್ನಾನ ಹಾಕ್ರಿ. ಬಿಸಿಲಂತೂ ಭಾಳ ಐತ್ರಿ. ಇವತ್ತು ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ನಾ ಇಲ್ಲೇ ಬಿಜಾಪುರ್ನಾಗ ಅದೀನಿ ರೀ. ಇವತ್ತು ಊರಿಗೆ ಬರ್ತೀನಿ ರೀ. ಈಗ ಇವತ್ತಿನ ನಾಷ್ಟ ನಮ್ಮ ಮನೆಯಾಗ ಏನೈತೆ ಅನ್ನೋದು ನಿಮಗೆ ತೋರಿಸ್ತೇನೆ ರೀ. ಈಗ ನೋಡ್ರಿ ನಮ್ಮ ಸಸ್ತ್ಯಾರು ನಿಮ್ಗೆ ಈಗಾಗಲೇ ನಿಮಗೆ ಮೊನ್ನೆ ತೋರಿಸಿದ್ರಿ ವಿಡಿಯೋನಾಗ. ಅವರೇ ಮಾಡ್ಲಾಕತ್ತಾರ್ರಿ. ಇಡ್ಲಿ ಮಾಡ್ತಾರಂತ್ರಿ ನಾಷ್ಟಕ್ಕೆ. ಅದಕ್ಕೆ ಅವ್ರಿಗೆ ಹೆಂಗೆ ಮಾಡ್ತಾರಂತ ನಿಮಗೆ ತೋರಿಸ್ತೀನಿ ಬರ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಈಕಿ ಚಟ್ನಿಗೆ ಏನೇನು ಬೇಕು ಸಾಮಗ್ರಿಗಳನ್ನು ತೊಗೊಂಡಾಳ ನೋಡ್ರಿ. ಹೇಳ್ತಾಳ ನೋಡ್ರಿ. ಒಂದೊಂದು ಅಡಿ ಹೇಳವಿ. ಇದು ಫಸ್ಟ್ ಕೊಬ್ಬರಿ, ಸೆಕೆಂಡ್ ಶೇಂಗಾ, ಥರ್ಡ್ ಪುಟಾಣಿ ತಗೊಂಡಾಳ್ರಿ. ಫೋರ್ತ್ ಮೆಣಸಿನ್ಕಾಯಿ, ಫಿಫ್ತ್ ಬೆಳ್ಳುಳ್ಳಿ ತಗೊಂಡಾಳ್ರಿ. ಈಗ ಮಿಕ್ಸರ್ಗೆ ಹಾಕೋತಾಳ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಅವೆಲ್ಲ ಮಸಾಲ ಈಗ ಹಾಕೊಂಡ್ರಿ. ಈಗ ಮಿಕ್ಸರ್ಗೆ ಚಂದ ಮಾಡ್ಕೊಳತಾಳ ನೋಡ್ರಿ. ಸೌಕಾಸ್ ಹಚ್ಚವ ಪರತ್ಕೊಂಡು ಎಣ್ಣೆ ಹಾಕೋಣ. ನೋಡ್ಲಿ ಫ್ರೆಂಡ್ಸ್, ಎಣ್ಣೆ ಹಾಕೊಂಡಾವೆ. ಈಗ ಒಂದಿಷ್ಟ ಅದು ಎಣ್ಣೆ ಕಡಿಯೋದೈತಿ. ಎಣ್ಣೆ ಬಿಸಿ ಆಗ್ಬೇಕ್ರಿ. ಹಾಕ್ಯಾನ ಸಾಸಿವೆ ಹಾಕೊಂಡ್ರಿ. ಇದು ಹಾಕೋಣ. ಜೀರಿಗೆ ಹಾಕೊಂಡು ಚಟ ಹುರಿಯಬೇಕು. ಈಗ ಚಟ ಹುರಿಯಬೇಕು. ಜೀರಿಗೆ ಹಾಕೊಂಡು ಕರಿಬೇವು ಹಾಕೊಂಡ್ರಿ. ಪಟ್ನೆ ಕರಪ್ತೆ ಇದು ಹಾಕೊಂಡು ಬಂದ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಸಾಂಬಾರು ಒಗ್ಗರಣೆ ಹಾಕ್ಲಾತಾಡ್ರಿ. ಇದ್ರಾಗ ಉಳ್ಳಾಗಡ್ಡಿ, ಖಾರ, ಜೀರಿಗೆ, ಸಾಸ್ಮಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಯಾಡ್ರಿ. ಎಲ್ಲ ಈಗ ಬ್ಯಾಳಿ ಎಲ್ಲ ಚೆಂದ ಕೂಸ್ಕೊಂಡಾಡ್ರಿ. ಟೊಮ್ಯಾಟೊದು ಹಾಕಿ ಈಗ ಅದನ್ನು ಅದ್ರೊಳಗೆ ಆ್ಯಡ್ ಮಾಡ್ತಾಳೆ ನೋಡ್ರಿ. ಇದು ಒಂದು ಕುದಿ ಬರ್ಬೇಕ್ರಿ. ಒಂದು ಕುದಿ ಬಂದಮೇಲೆ ಸಾಂಬಾರು ರೆಡಿ ಆಗತ್ತೆ ರೀ. ಆಮೇಲೆ ನಿಮಗೆ ತೋರಿಸ್ತೇನೆ ನೋಡ್ರಿ. ಇಡ್ಲಿ ಹ್ಯಾಂಗೆ ಮಾಡ್ಯಾರ್ರಿ. ಆಗಾಳೆ ಚಟ್ನಿನೂ ರೆಡಿ ಆಗಿತ್ತು ನೋಡ್ರಿ. ಈ ಥರ ಚಟ್ನಿ ಆಗಿತ್ತು ರೀ. ಮಸ್ತ್ ಆಗಿತ್ತು ರೀ. ಘಮ ಘಮ ನಾಲ್ಕು ಆಗ್ತೈತೆ ರೀ. ಇಡ್ಲಿನೂ ತಯಾರಾಗ್ಯಾವ್ರಿ. ಇಲ್ಲ ನೋಡ್ರಿ, ಈ ಥರ ಮೆತ್ತಗೆ ಇಡ್ಲಿ ಆಗ್ಯಾವ್ರಿ ನೋಡ್ರಿ. ಸಾಂಬಾರು ರೆಡಿ ಆಗಿತ್ತು ರೀ. ಇದು ಒಂದು ಕುದಿ ಬರೋಣ ತೆಗೆದು ಬಿಡೋದ್ರಿ ಈಗ.
ಹಾಂ